ಹಾಯ್ ಫ್ರೆಂಡ್ಸ್, ಮೀನು ಫ್ರೈ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಮಂಗಳೂರು ಸ್ಟೈಲ್ ಮೀನು ಫ್ರೈ ಅಂದರೆ ಪ್ರತಿಯೊಬ್ಬರಿಗೂ ಫೇವ್ರೇಟ್ ಅಂತಲೇ ಹೇಳಬಹುದು. ಈ ಮಂಗಳೂರು ಸ್ಟೈಲ್ ಮೀನು ಫ್ರೈನ ಮಾಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಗಳನ್ನ ನಾವು ಮಾಡ್ತೀವಿ. ಅದು ಯಾವ್ಯಾವ ಮಿಸ್ಟೇಕು ಅಂತ ಟೋಟಲ್ ನಾನು 6 ಮಿಸ್ಟೇಕ್ಗಳನ್ನ ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ, ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತ. ಈ 6 ಮಿಸ್ಟೇಕ್ಗಳನ್ನ 100% ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ. ಅದರಲ್ಲಂತೂ ಲಾಸ್ಟ್ ಮಿಸ್ಟೇಕ್ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ ಅಂತಲೇ ಹೇಳಬಹುದು. ನೀವು ಪೂರ್ತಿಯಾಗಿ ವಿಡಿಯೋನ ನೋಡಿದರೆ ಮಾತ್ರ ಯಾವ್ಯಾವ ಮಿಸ್ಟೇಕು ಹಾಗೆಯೇ ಹೇಗೆ ಸರಿ ಮಾಡ್ಕೊಳ್ಬಹುದು ಅಂತ ನಿಮಗೆ ಗೊತ್ತಾಗೋದು. ಕೇವಲ ಮಿಸ್ಟೇಕ್ಗಳನ್ನ ಹೇಗೆ ಸರಿ ಮಾಡ್ಕೋಬಹುದು ಅಂತ ಮಾತ್ರ ಅಲ್ಲ, ಕೆಲವೊಂದು ಟ್ರಿಕ್ಗಳನ್ನ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಕೂಡ 100% ನಾ ತೋರಿಸ್ತಿರೋ ಥರಾನೇ ಮೀನು ಫ್ರೈನ ಮನೆಯಲ್ಲಿ ಮಾಡಬಹುದು. ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವಿವಾಗ ಫಸ್ಟು ಬಾಂಗ್ಡೆ ಮೀನನ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಮಸಾಲ ತೋರಿಸ್ತಾ ಇರೋದು 1 kg ಮೀನಿಗೆ ಎಷ್ಟಾಗತ್ತೆ ಅಂತ. ಫಸ್ಟ್ ನಾವಿಲ್ಲಿ ಮೀನನ್ನ ಯಾವ ರೀತಿ ಕೊಯ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾವು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಳಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಈ ಕಪ್ಪು ಭಾಗ ಎಲ್ಲ ಪೂರ್ತಿಯಾಗಿ ಹೋಗಬೇಕು, ಅಲ್ಲಿವರೆಗೂ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಮೀನಿನ ಮೇಲ್ಭಾಗದಲ್ಲಿ ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಪೂರ್ತಿಯಾಗಿ ಮೀನೊಳಗೆ ಹಿಡಿದು ಮೀನು ಸೂಪರ್ ಟೇಸ್ಟಾಗಿ ಬರುತ್ತೆ ಅಂತಲೇ ಹೇಳಬಹುದು. ಮೀನನ್ನ ರೆಡಿ ಮಾಡಬೇಕಾದ್ರೆ ನೀವು ಈ ಟ್ರಿಕ್ನ ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಇರುತ್ತೆ ಅಂತಲೇ ಹೇಳಬಹುದು. ಇಷ್ಟಾದರೆ ಸಾಕಾಗತ್ತೆ. ಇವಾಗ ನಾವು ಮಸಾಲ ಮಾಡ್ಕೊಳ್ಳೋದಕ್ಕೆ ಫಸ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಳ್ಬೇಕು. ಒಂದು 15 ಮೆಣಸಿನ್ಕಾಯಿ ಆದರೆ ಸಾಕು 1 kgಗೆ. ನೀವು ಖಾರ ಜಾಸ್ತಿ ತಿನ್ನೋರಿದ್ರೆ ಒಂದು 20 ಮೆಣಸಿನ್ಕಾಯಿನ ತೊಗೊಳ್ಬಹುದು. ಒಂದು ತಪ್ಪಲಿಗೆ ಈ ರೀತಿ ನೀರನ್ನ ಹಾಕಿಬಿಟ್ಟು ಇವಾಗ 15 ನಿಮಿಷಗಳ ಕಾಲ ನಾವು ಮೆಣಸಿನ್ಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಇಲ್ಲಿ ಮೇಯ್ನಾಗಿ ನೋಡ್ಕೊಳ್ಬೇಕು, ಫಸ್ಟ್ ಮಿಸ್ಟೇಕ್ ಮಾಡೋದು ಇದನ್ನೇ. ಇಲ್ಲಿ ಖಾರವನ್ನು ತುಂಬ ನೀರಾಗಿ ಮಾಡ್ಕೊಂಡು ಬಿಡ್ತಾರೆ. ಖಾರನ ನೀರಾಗಿ ಮಾಡ್ಕೊಳ್ಬಾರ್ದು. ನಾನು ತೋರಿಸ್ಕೊಡ್ತೀನಿ ನಿಮಗೆ ಮುಂದೆ ಹೇಗೆ ಎಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಅಂತ. ಫಸ್ಟು ನಾವು ಮೀನನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ನಾನು ನಿಮಗೆ 2 ಮೀನನ್ನ ಫ್ರೈ ಮಾಡಿಬಿಟ್ಟು ತೋರಿಸ್ತೀನಿ. ಫಸ್ಟು ಅರ್ಧ ಚಮಚ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಚಮಚ ಖಾರದ ಪುಡಿಯನ್ನು ಸಹಿತ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಅರ್ಧ ಚಮಚ ಉಪ್ಪನ್ನು ಸಹಿತ ಹಾಕ್ಕೊಳ್ಬಹುದು. ಮೇಯ್ನಾಗಿ ನಾವಿಲ್ಲಿ ಉಪ್ಪನ್ನ ಹಾಕ್ಕೊಳ್ಬೇಕು, ಏಕೆಂದರೆ ಮೀನು ನಾವು ಎಷ್ಟೇ ಮಸಾಲದಲ್ಲಿ ಉಪ್ಪನ್ನ ಹಾಕಿದ್ರೂ ಮೀನಿಗೆ ಉಪ್ಪನ್ನ ಹಾಕಿ ಸವರೋದ್ರಿಂದ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಈ ಮೀನಿನ ಎಲ್ಲ ಭಾಗಗಳಿಗೂ ಈ ಒಂದು ಪೇಸ್ಟ್ನ ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಈ ರೀತಿ ಮಾಡಿಕೊಂಡು ನೀವೊಂದು 10 ನಿಮಿಷಗಳ ಕಾಲ ಅಂದರೆ ಮಸಾಲಾನ ರೆಡಿ ಮಾಡ್ಕೊಳ್ಳೋ ತನಕ ಇಟ್ಕೊಟ್ರೆ ಸಾಕಾಗತ್ತೆ, ಅಷ್ಟೇ ಸಾಕಾಗತ್ತೆ. ನೋಡಿ, ಬರೀ ಮೇಲ್ಭಾಗದಲ್ಲಿ ಮಾತ್ರ ಅಲ್ಲ, ಈ ರೀತಿ ಮೀನಿನ ಒಳಭಾಗದಲ್ಲೂ ಕ್ಲೀನಾಗಿ ನಾವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಆವಾಗಲೇ ಮೀನು ಚೆನ್ನಾಗಿ ಹಿಡಿಯೋದು. ಇದ್ರ ಜೊತೆಗೆ ನಮಗೆ ಗವಲು ವಾಸನೆ ಕೂಡ ಬರೋದಿಲ್ಲ ಇದನ್ನ ಹಚ್ಚೋದ್ರಿಂದ. ನಾವು ಮಸಾಲ ರೆಡಿ ಮಾಡ್ಕೊಳ್ಳೋ ತನಕ ಅದನ್ನ ಬಿಡೋಣ. ಇವಾಗ ನಾನಿಲ್ಲಿ ಮಸಾಲ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಲಿಂಬು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಳ್ಬೇಕು. ಒಂದು 5 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ಈ ರೀತಿ ಗಿವ್ಜ್ಕೊಂಡು ಈ ರಸನ ಮತ್ತು ಹುಣಸೆ ಹಣ್ಣನ್ನ ಬೇರೆ ಮಾಡ್ಕೊಳ್ಬೇಕು. ಹುಣಸೆ ಹಣ್ಣು ನೀವು ವೇಸ್ಟ್ ಮಾಡಬೇಡಿ, ನಾನಿಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟು ನಾವಿಲ್ಲಿ ಹುಣಸೆ ಹಣ್ಣನ್ನು ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡು ಹುಣಸೆ ಹಣ್ಣನ್ನು ಪೂರ್ತಿಯಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಹುಣಸೆ ಹಣ್ಣು ವೇಸ್ಟ್ ಕೂಡ ಮಾಡೋದಿಲ್ಲ, ಈ ರೀತಿ ಯೂಸ್ ಮಾಡ್ಕೊಳ್ಬಹುದು. ಇದು ಹಾಕಿ ಆದಮೇಲೆ ನಾವು 5 ರಿಂದ 6 ಚಮಚ ಕೊತ್ತಂಬರಿ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೊತ್ತಂಬರಿ ಪುಡಿ ಇದ್ದರೆ ಅದನ್ನು ಹಾಕ್ಕೊಳ್ಬಹುದು, ಇಲ್ಲಾಂದರೆ ಈ ರೀತಿ ಕೊತ್ತಂಬರಿ ಕಾಳನ್ನೇ ಯೂಸ್ ಮಾಡಬಹುದು. ಇವಾಗ ಒಂದು ಗೆಡ್ಡೆ ಪೂರ್ತಿಯಾಗಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 15 ಕಾಳು ಮೆಣಸುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಪೌಡ್ರನ್ನು ಯೂಸ್ ಮಾಡಬಹುದು. ಇದ್ರ ಜೊತೆಗೆ 4 ರಿಂದ 5 ಪೀಸ್ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಂಗಳೂರು ಭಾಗದಲ್ಲಿ ಶುಂಠಿ ಮೇಯ್ನ್ ಅಂತಲೇ ಹೇಳಬಹುದು. ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇನ್ನೊಂದು ಕಡೆ ನಾವು ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡ್ತೀವಿ, ಎಲ್ಲಿ ಅಂತ ನಾನು ತೋರಿಸ್ಕೊಡ್ತೀನಿ. 1.5 ಚಮಚ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಕೂಡ ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಮಂಗಳೂರು ಭಾಗದ ಫಿಶ್ ಫ್ರೈನಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಇವೆಲ್ಲವನ್ನು ಹಾಕ್ಕೊಂಡು ನಾವು ಉಪ್ಪನ್ನ ಕರೆಕ್ಟಾಗಿ ಹಾಕಿಲ್ಲ ಅಂದರೆ ನಮಗೆ ಟೇಸ್ಟು
ಕಡಿಮೆನೆ ಅನ್ಸೋದು. ಉಪ್ಪನ್ನ ಪರ್ಫೆಕ್ಟ್ ಆಗಿ ಹಾಕೊಳ್ಬೇಕು. 1.5 ಅಥವಾ 2 ಚಮಚ ನೀವು ಉಪ್ಪನ್ನ ಹಾಕೊಂಡ್ರೆ ಸಾಕಾಗತ್ತೆ. ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕೊಳ್ಬೇಕು. ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಒಣಮೆಣಸಿನಕಾಯಿ ಇವಾಗ ಕುದೀತಾ ಇದೆ ನೋಡಿ. ಎಷ್ಟು ಕುದ್ರೆ ಸಾಕಾಗತ್ತೆ. ಇವಾಗ ಕುದ್ದು ಆಗಿದೆ. ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಮುಟ್ಟಾಗ ಕ್ಲೀನಾಗಿ ಮೆತ್ತಗೆ ಆಗಿರಬೇಕು. ಆವಾಗ ಕುದ್ದು ರೆಡಿ ಆಗಿದೆ ಅಂತ ಅರ್ಥ. ಇದು ಚೆನ್ನಾಗಿ ಬೇಯ್ದಿದೆ ಅಂತಲೂ ಅರ್ಥ. ನೀವು ಬೇಕಿದ್ರೆ ಟೈಮ್ ಇತ್ತು ಅಂದರೆ ಕುದಿ ನೀರಿನಲ್ಲಿ ನೆನೆಸಿ ಇಡ್ಬೋದು ಒಂದು 20 ನಿಮಿಷಗಳ ಕಾಲ. ನಿಮಗೆ ಟೈಮ್ ಇಲ್ಲ ಅಂದರೆ ನಾ ಹೇಳ್ಕೊಟ್ಟಿರೋ ಟ್ರಿಕ್ನ ಫಾಲೋ ಮಾಡಿದರೆ ಸಾಕಾಗುತ್ತೆ. ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಿಮಗೇನು ಟೇಸ್ಟ್ ಕಡಿಮೆ ಆಗೋದಿಲ್ಲ, ಹಾಗೆ ಇರುತ್ತೆ. ಫಿಶ್ ಫ್ರೈನಲ್ಲಿ ಇನ್ನೊಂದು ಮೇನ್ ಟ್ರಿಕ್ ಏನು ಗೊತ್ತಾ? ಅದೇ ನಾವು ನೀರನ್ನ ಬಳಸೋದಿಲ್ಲ. ನೀವು ಹುಣಸೆ ಹಣ್ಣಿನ ನೀರಿಗೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡು ಹುಣಸೆಹಣ್ಣ ನೆನೆಸಿಟ್ಟು ಅದೇ ಹುಣಸೆ ಹಣ್ಣಿನ ನೀರನ್ನೇ ನೀವು ಮಿಕ್ಸಿಗೆ ಬಳಸ್ಕೋಬೇಕಾಗತ್ತೆ ನೋಡಿ. ಈ ರೀತಿ ನುಣ್ಣಗೆ ನೀವು ಪೇಸ್ಟ್ ಮಾಡಿದರೆ ಸಾಕಾಗತ್ತೆ. ನೀವು ನೀರನ್ನ ಬಳಸಬೇಡಿ, ಹುಣಸೆ ಹಣ್ಣಿನ ನೀರನ್ನೇ ಬಳಸಿದ್ರೆ ಮೀನ್ ಫ್ರೈ ದುಪ್ಪಟ್ಟಾಗತ್ತೆ ಅಂತಾನೆ ಹೇಳ್ಬಹುದು ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ನುಣ್ಣಗೆ ಪೇಸ್ಟ್ನ ಮಾಡ್ಕೊಳ್ಬೇಕು. ತುಂಬ ನೀರು ಹಾಕ್ಕೊಂಡು ತುಂಬ ನೀರು ಮಾಡ್ಕೊಂಡ್ರಿ ಅಂದರೆ ಫಿಶ್ ಫ್ರೈ ಮೇಲೆ ಮಸಾಲನೇ ಇರೋದಿಲ್ಲ, ಫುಲ್ಲು ಜಾರಿ ಬರೀ ಮೀನು ಮಾತ್ರ ನಮಗೆ ಕಾಣ ಸಿಗತ್ತೆ ಅಂತಾನೆ ಹೇಳಬಹುದು. ನಾವು ರೆಡಿ ಮಾಡ್ಕೊಂಡಿರುವಂತಹ ಮಸಾಲಾನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇನ್ನು ಉಳಿದಿದ್ದ ಮಸಾಲಾನ ನೀವು ಫ್ರಿಜ್ನಲ್ಲಿ 15 ದಿವಸ ಬೇಕಾದರೂ ಇಟ್ಕೊಳ್ಬಹುದು. ಏನೂ ಆಗೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಆ ಬೌಲ್ನಲ್ಲಿರುವಂತಹ ಮೀನಿನ ಮಸಾಲವನ್ನು ಪೂರ್ತಿಯಾಗಿ ಮೀನಿಗೆ ಹಚ್ಕೊಳ್ಳೋಣ. ನೀವು ಎಲ್ಲೂ ಬಿಡಬಾರ್ದು, ನೀಟಾಗಿ ಮೀನಿನ ಎಲ್ಲ ಭಾಗಗಳಿಗೂ ಹಚ್ಕೊಳ್ಬೇಕು. ಚೆನ್ನಾಗಿ ಹಚ್ಕೊಂಡು ಆದಮೇಲೆ ಪೂರ್ತಿಯಾಗಿ ಮೀನಿನ ಮಂಡೆ ಸೈಡಿನ ಭಾಗಗಳಿಗೂ ನೋಡಿ ಓಪನ್ ಮಾಡ್ಕೊಂಡ್ಬಿಟ್ಟು ಹಚ್ಕೋಬೇಕು. ಆವಾಗ ಮಾತ್ರ ಮೀನು ಚೆನ್ನಾಗಿ ಮಸಾಲನೆಲ್ಲ ಹೀರ್ಕೊಂಡು ಟೇಸ್ಟಿಯಾಗಿ ಬರೋದು ಅಂತಲೇ ಹೇಳಬಹುದು. ನೀವು ಮೇಲ್ ಮಾತ್ರ ಹಚ್ಬಿಟ್ಟು ಒಳಗೆಲ್ಲ ಹಚ್ಚಿಲ್ಲ ಅಂದರೆ ನಮಗೆ ಮೀನು ಟೇಸ್ಟೇ ಹೋಗುತ್ತೆ. ಮಿಸ್ಟೇಕ್ 2 ಏನಂದರೆ ನಾವು ಮಸಾಲ ಹಚ್ಚಿ ಆದಮೇಲೆ 15ರಿಂದ 30 ನಿಮಿಷಗಳ ಕಾಲ ಇದನ್ನ ರೆಸ್ಟ್ಗೆ ಇಡಬೇಕು. ನಿಮಗೆ ಆಗಿಲ್ಲ, ಟೈಮ್ ಇಲ್ಲ ಅಂದರೆ 15 ನಿಮಿಷನಾದ್ರು ಇಡಬೇಕು. ನೀವು ಇಡದೆ ಹಾಗೆ ಮಾಡಿದ್ರಿ ಅಂದರೆ ಮಸಾಲ ಕ್ಲೀನಾಗಿ ಹಿಡಿಯೋದಿಲ್ಲ. ಈ ಬೌಲ್ನಲ್ಲಿರುವ ಮಸಾಲಾನ ಹಾಗೆ ಇಟ್ಕೊಳ್ಳಿ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ನಾವಿವಾಗ ಒಂದು ಹಂಚನ್ನು ಇಟ್ಕೊಂಡಿದ್ದೀವಿ. ಮಿಸ್ಟೇಕ್ ನಂಬರ್ 3 ಏನಂದರೆ ನಾವು ಅಡಿಗೆ ಎಣ್ಣೆಗಳನ್ನ ಯೂಸ್ ಮಾಡ್ತೀವಿ. ನಾವು ಸಾಂಪ್ರದಾಯಿಕ ಮಂಗಳೂರು ಸ್ಟೈಲ್ ಮೀನ್ ಫ್ರೈನಲ್ಲಿ ಒಳ್ಳೆ ಕೊಬ್ಬರಿ ಎಣ್ಣೆಯನ್ನೇ ಯೂಸ್ ಮಾಡಬೇಕು. ನೀವು ಕೊಬ್ಬರಿ ಎಣ್ಣೆ ಅಲ್ಲದೆ ನಮಗೆ ಸಿಗೋವಂಥ ಸನ್ಫ್ಲವರ್ ಈ ರೀತಿ ಎಣ್ಣೆನ ಯೂಸ್ ಮಾಡಿದ್ರಿ ಅಂದರೆ ಆ ಮೀನ್ ಫ್ರೈ ಸಾಂಪ್ರದಾಯಿಕ ರುಚಿನೇ ಕಳ್ಕೊಂಡ್ಬಿಡತ್ತೆ ನೋಡಿ. ಇನ್ನೊಂದು ಟ್ರಿಕ್ ಏನಂದರೆ ನೀವು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಿದರೆ ಘಮ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳಬಹುದು. ಈ ಕರಿಬೇವಿನ ಸೊಪ್ಪು ಹಾಕಿ ಆದಮೇಲೆ ಇವಾಗ ನಾವು ಒಂದೊಂದೇ ಮೀನನ್ನ ನೀಟಾಗಿ ತವಾ ಮೇಲೆ ಹಾಕ್ಕೊಳ್ಳೋಣ. ಕೆಲವೊಬ್ಬರು ನೀವು ಡೀಪ್ ಫ್ರೈ ಕೂಡ ಮಾಡ್ತಾರೆ, ಎಣ್ಣೆಯಲ್ಲೇ ತೊಳಸ್ತಾರೆ. ನೀವು ಹಾಕಬೇಕಾದ್ರೂ ಮಾಡ್ಕೊಳ್ಬಹುದು. ಆದರೆ ನಮ್ಮ ಮಂಗಳೂರು ಭಾಗದ ಸಾಂಪ್ರದಾಯಿಕ ರುಚಿ ಇದೆ, ತವಾ ಫ್ರೈ ಅಂತಲೇ ಹೇಳಬಹುದು. ಇನ್ನೊಂದು ಮೇನ್ ಏನಂದರೆ ಕೆಲವೊಬ್ಬರು ರವೆಯನ್ನು ಯೂಸ್ ಮಾಡ್ತಾರೆ, ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾರೆ. ಮಿಸ್ಟೇಕ್ ನಂಬರ್ 4 ಏನಂದರೆ ನೀವು ರವೆ ಅಥವಾ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದಾಗ ತುಂಬ ಜಾಸ್ತಿ ಯೂಸ್ ಮಾಡಬೇಡಿ, ಅದಕ್ಕೆ ಹಚ್ಚಬೇಡಿ. ಸ್ವಲ್ಪ ಲೈಟಾಗಿ ನೀವು ಹೊರಳಾಡಿಸಿದ್ರೆ ಸಾಕಾಗತ್ತೆ. ತುಂಬ ದಪ್ಪಗೆ ಹಚ್ಕೊಂಡ್ರಿ ಅಂದರೆ ಒಳಗೆ ಬೇಯೋ ಅಷ್ಟರಲ್ಲೇ ಮೀನೆಲ್ಲ ಪೂರ್ತಿಯಾಗಿ ಹತ್ತೋಗ್ಬಿಡತ್ತೆ, ಕಪ್ಪಗಾಗ್ಬಿಡತ್ತೆ, ಸ್ವಲ್ಪನೂ ಚೆನ್ನಾಗಾಗಲ್ಲ ನೋಡಿ. ನಾವು ರವೆ ಅಥವಾ ಅಕ್ಕಿ ಹಿಟ್ಟು ಏನೂ ಯೂಸ್ ಮಾಡದೆ ಎಷ್ಟು ಚೆನ್ನಾಗಿ ಮಸಾಲ ಸ್ವಲ್ಪನೂ ಬಿಡ್ಕೊಂಡಿಲ್ಲ, ಅಷ್ಟು ಪರ್ಫೆಕ್ಟ್ ಆದಂತಹ ಮೀನು ಫ್ರೈನ ಮಾಡಿದ್ದೀವಿ ಅಂತ ನೋಡಬಹುದು ನೀವೇ. ಮಸಾಲದಲ್ಲೇ ಮೇನ್ ಇರೋದು, ಹಾಗೆ ಮೀನು ಟೇಸ್ಟ್ ಕೂಡ ಬರೋದು. ನೀವು ಈ ರೀತಿ ಮಾಡ್ಕೊಳ್ಬೇಕು. ನಾ ಹೇಳಿರೋ ಟ್ರಿಕ್ಸ್ನ ಫಾಲೋ ಮಾಡಿದರೆ ಸಾಕಾಗತ್ತೆ. ನೀವು ರವೆ ಏನು ಹಾಕ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನೀಟಾಗಿ ಈ ರೀತಿ ಮಸಾಲ ಪೂರ್ತಿಯಾಗಿ ಇಟ್ಬಿಟ್ಟು ನಮಗೆ ಫ್ರೈ ಮೀನ್ ರೆಡಿ ಆಗುತ್ತೆ ಅಂತಲೇ ಹೇಳಬಹುದು. ಇದನ್ನ ಚೆನ್ನಾಗಿ 2 ಭಾಗಗಳ ಕಡೆ ಬೇಯಿಸ್ಕೋಬೇಕು. ಮಿಸ್ಟೇಕ್ ನಂಬರ್ 5 ಏನಂದರೆ ಇದನ್ನ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ತಾರೆ. ಹೈ ಫ್ಲೇಮ್ನಲ್ಲಿ ಯಾವತ್ತೂ ಬೇಯಿಸ್ಕೊಳ್ಬಾರ್ದು, ನೀವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಇವಾಗ ಫಿಶ್ ಫ್ರೈ ಬೆಂದಿದೆಯೋ ಇಲ್ಲೋ ಅಂತ ಸಣ್ಣ ಟ್ರಿಕ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಫೋರ್ಕ್ನ ತಗೊಂಡು ಚುಚ್ಚಿದ್ರೆ ಕ್ಲೀನಾಗಿ ಒಳಗಡೆ ಹೋಗಬೇಕು. ಒಳಗಡೆ ಹೋಯ್ತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇನ್ನೊಂದು ಮಿಸ್ಟೇಕ್ ನಂಬರ್ 6 ಏನಂದರೆ ಮೀನು ಫ್ರೈ ಮಾಡಬೇಕಾದ್ರೆ ಪದೇ ಪದೇ ನೀವು ಇದನ್ನ ತಿರುಗಿ ಹಾಕ್ಕೊಳ್ಬಾರ್ದು. ತಿರುಗಿ ಹಾಕ್ಕೊಂಡ್ರಿ ಅಂದರೆ
ಆ ಮೀನು ಫ್ರೈಯಲ್ಲಿರೋ ಮಸಾಲ ಎಲ್ಲ ಬಿಟ್ಕೊಂಡು ಬಿಡತ್ತೆ. ಮೇಯ್ನ್ ಏನಂದರೆ ನೀವು ಹಾಕಿರೋಂಥ ತವಾಗೆ ಹಾಕಿರೋಂಥ 2 ನಿಮಿಷ ಆದಮೇಲೆ ನೀವು ಮಗ್ಚಿ ಹಾಕ್ಕೊಳ್ಬೇಕು. ಇಷ್ಟು ಮಿಸ್ಟೇಕ್ ನಂಬರ್ 6. ಈ 6ನೇ ಮಿಸ್ಟೇಕ್ ಅಂತೂ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ ಅಂತಲೇ ಹೇಳಬಹುದು. ಇವಾಗ ನೆಕ್ಸ್ಟು ನಾವು ಫ್ರೈ ಎಲ್ಲ ಆಯಿತು. ನಾವು ಇವಾಗ ಏನು ಮಾಡಬೇಕು ಅಂದರೆ ಈ ಉಳಿದಿರೋಂತಹ ಎಣ್ಣೆ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಸ್ವಲ್ಪ ಲೈಟಾಗಿ ಕಾಯಿಸ್ಕೊಂಡು ನಾವು ಮಸಾಲೆ ಇಟ್ಕೊಂಡಿರ್ತೀವಲ್ಲ ಉಳಿದಿರೋಂತಹ ಮಸಾಲನ ಈ ಎಣ್ಣೆಗೆ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೀವು ಅದನ್ನ ಫ್ರೈ ಮಾಡ್ತಾನೆ ಇರಬೇಕು. ಅದು ಫುಲ್ಲು ಡ್ರೈ ಆಗಬೇಕು. ಡ್ರೈ ಆಗಿ ಕಲ್ಲರಂತೂ ಕೆಂಪಾಗಿ ಬರುತ್ತೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಡ್ರೈನ ಮಾಡಬೇಕು. ಆಮೇಲೆ ಮೀನನ್ನು ಮತ್ತೆ ಅದ್ರ ಮೇಲೆ ಹಾಕ್ಕೊಳ್ಬೇಕು. ಈ ಮಸಾಲಾನ ಲಾಸ್ಟಿಗೆ ಹೇಳ್ತೀನಿ ಇಟ್ಕೊಂಡಿರಿ ಅಂತ ಯಾಕೆ ಹೇಳಿದೆ ಅಂದರೆ ಇದೇ ಕಾರಣಕ್ಕೆ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹಾಗೆ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕಿಂತ ಡಬ್ಬಲ್ ಟೇಸ್ಟು. ನೀವು ಈ ಮಸಾಲಾನ ಈ ರೀತಿ ಫ್ರೈ ಮಾಡಿ ಮತ್ತೆ ಒಂದು ಸ್ವಲ್ಪ ಬಿಸಿ ಮಾಡಿದ್ರಿ ಅಂದರೆ ಬರುತ್ತೆ. ಇವಾಗ ನೋಡಿ ಪರ್ಫೆಕ್ಟಾಗಿ ಡ್ರೈ ಆಗಿದೆ, ಎಷ್ಟು ಕೆಂಪಾಗಿ ಬಂದಿದೆ ಅಂತ ನೀವೇನೇ ನೋಡಬಹುದು. ಇವಾಗ ಮೀನನ್ನು ಒಂದಾಗಿ ಒಂದು ಅಲ್ಲಿ ಇಡೋಣ. ಇವಾಗ ಮೀನನ್ನ ಫ್ರೈ ಮಾಡ್ಕೊಳ್ಬೇಕು. ಲೈಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಆ ಮಸಾಲೆ ಎಲ್ಲ ಪೂರ್ತಿಯಾಗಿ ಮೀನಿಗೆ ಹಿಡ್ಕೋಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಅಂತಲೇ ಹೇಳಬಹುದು. ಕ್ಲೀನಾಗಿ ಮರ್ಚಿ ಹಾಕ್ಕೊಳ್ಳೋಣ. 2 ಮೀನು ಕ್ಲೀನಾಗಿ ಮರ್ಚಿ ಹಾಕ್ಕೊಂಡ್ರೆ ನಮ್ಮ ಮಂಗಳೂರು ಭಾಗದ ಮೀನು ಫ್ರೈ ರೆಡಿ ಆಗುತ್ತೆ ಅಂತಲೇ ಹೇಳಬಹುದು. ನಾ ಹೇಳಿರೋ 6 ಮಿಸ್ಟೇಕ್ಗಳಲ್ಲಿ ನೀವು ಮಾಡೋ ಮಿಸ್ಟೇಕ್ ಯಾವುದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದ್ರ ಜೊತೆಗೆ ಯಾವ ಮಿಸ್ಟೇಕ್ ನಿಮ್ಗೆ ಹೇಳಿರೋದು ಅನುಕೂಲ ಆಯಿತು ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬಹುದು. ನಮ್ಮ ಮೀನು ಫ್ರೈ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೀವು ಅನ್ನದ ಜೊತೆ ಹುಳಿ ಸಾರು ಹಾಕ್ಕೊಂಡು ತಿಂದ್ರಿ ಅಂದರೆ ಸೂಪರ್ ಆಗಿರುತ್ತೆ. ನಾನು 7 ಡೇಸ್ ಸಾಂಬಾರ್ ಸೀರೀಸ್ ಕೂಡ ಮಾಡಿದ್ದೀನಿ. ಒಂದ್ಸಲ ನೀವು ಹೋಗಿ ಚೆಕ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದರೆ. ನೋಡಿ ನಮ್ಮ ಮೀನು ಫ್ರೈ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೀವು ಕೂಡ ಇಷ್ಟೇ ಪರ್ಫೆಕ್ಟಾಗಿ ಅದ್ರ ಜೊತೆಗೆ ಮಸಾಲೆ ಸ್ವಲ್ಪನೂ ಬಿಡದೆ 6 ಮಿಸ್ಟೇಕ್ಗಳನ್ನ ಮಾಡಿಲ್ಲ ಅಂದರೆ ನೀವು ಕೂಡ ಇಷ್ಟೇ ಪರ್ಫೆಕ್ಟ್ ಆದ ಮೀನನ್ನು ಮಾಡ್ಕೊಳ್ಬಹುದು. ಮಂಗಳೂರು ಸ್ಟೈಲ್ ಮೀನು ಫ್ರೈ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವೇನಾದರೂ ಈ ವಿಡಿಯೋನ ಕೊನೆ ತನಕ ನೋಡಿದ್ರಂದರೆ ಅವರಿಗೆ ತುಂಬಾ ಧನ್ಯವಾದಗಳು ಅಂತಲೇ ಹೇಳಬಹುದು. ನೀವು ಪೂರ್ತಿಯಾದ 6 ಮಿಸ್ಟೇಕ್ಗಳನ್ನು ಕೂಡ ಸರಿ ಮಾಡ್ಕೊಳ್ಬಹುದು ನೀವು ಪೂರ್ತಿಯಾಗಿ ಫಿಶ್ ಫ್ರೈ ವಿಡಿಯೋನ ನೋಡಿದ್ರಿ ಅಂದರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಎಷ್ಟು ಸೂಪರ್ ಆದಂತಹ ಫಿಶ್ ಫ್ರೈನ ಮಾಡಿದ್ದೀವಿ ಅಂತ. ನೋಡಿದರೆ ಬಾಯಲ್ಲೆಲ್ಲ ನೀರು ಬರುತ್ತೆ. ನೀವು ಮಂಗಳೂರು ಭಾಗದ ರುಚಿಯನ್ನು ಮನೆಯಲ್ಲೇ ಮಾಡ್ಕೊಳ್ಬೇಕು, ಮನೆಯಲ್ಲೇ ಸವಿಬೇಕು ಅಂದರೆ ಪೂರ್ತಿಯಾಗಿ ನೋಡಬೇಕು ಅಂತ ಹೇಳ್ತೀನಿ. ನೋಡಿ ಇವಾಗ ಪರ್ಫೆಕ್ಟಾಗಿ ಮೀನು ರೆಡಿ ಆಗಿದ್ರೆ ಟೇಸ್ಟ್ ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ 2 ಮೀನು ಸೂಪರಾಗಿ ರೆಡಿಯಾಗಿದೆ. ಒಂದು ಸಲ ನೀವು ಟೇಸ್ಟ್ ನೋಡಿದ್ರಿ ಅಂದರೆ ಕಳೆದೇ ಹೋಗಿಬಿಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಸಾಲೆ ಎಲ್ಲ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ ನೀವೇ ನೋಡಬಹುದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ಮೋಪೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿಯ ಹಲವಾರು ಮೀನು ಫ್ರೈ ಅಥವಾ ಮೀನು ಕರ್ರಿ, ಸಾಂಬಾರ್ ಸೀರೀಸ್, ಚಟ್ನಿ ಸೀರೀಸ್ ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ. ನೀವು ಬೇಕಿದ್ರೆ ಒಂದ್ಸಲ ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಬಹುದು. ಇಷ್ಟೊತ್ತು ತನಕ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.